ಜಿಬಿಯ ವ್ಯಾಪ್ತಿಯಲ್ಲಿ 28 ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ವಸತಿ ಪ್ರದೇಶದಲ್ಲಿದ್ದ ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ. ಉದ್ಯಮ ನಡೆಸಬಾರದು ಅಂತ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. 28 ಅಂಗಡಿಗಳು ವಸತಿ ಪ್ರದೇಶದಲ್ಲಿದ್ದಂತಹ ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ. ಪಾಲಿಕೆಯಿಂದ ಜನೌಷಧಿ ಕೇಂದ್ರ, ಹೋಟೆಲ್ ಅಂಗಡಿಗಳು ಬಂದ್ ಆಗಿದ್ದಾವೆ. 30 ಫೀಟ್ ರಸ್ತೆಯಲ್ಲಿ ವ್ಯಾಪಾರವನ್ನ ಮಾಡುವಂತಿಲ್ಲ. 30 ಅಡಿ ರಸ್ತೆಯಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ. ಎಇಸಿಎಸ್ ಲೇಔಟ್ ಮಹದೇವಪುರದಲ್ಲಿರುವಂತಹ ಅಂಗಡಿಗಳು ಕ್ಲೋಸ್ ಮಾಡಲಾಗಿದೆ. ಈಗ ಪಾಲಿಕೆ ವಿರುದ್ಧ ಸಹಜವಾಗಿ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ನಡೆ ವಿರುದ್ಧ ವ್ಯಾಪಾರಸ್ಥರು ಕಿಡಿಕಾರಿದ್ದಾರೆ. ಜೂನ್ 18ಕ್ಕೆ ಹೋರಾಟಕ್ಕೆ ವ್ಯಾಪಾರಸ್ಥರು ಮುಂದಾಗಿದ್ದಾರೆ. ಪಾಲಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ವ್ಯಾಪಾರಸ್ಥರು ಏನು ಹೇಳಿದ್ರು ಅಂತ ನೋಡೋಣ. ಬೆಂಗಳೂರಿನ ಎಸ್ ಲೇಔಟ್ನಲ್ಲಿ ನನ್ನೊಂದು ಬೇಕರಿ ಇಟ್ಕೊಂಡಿದ್ದೀನಿ. ಸುಮಾರು 10 ವರ್ಷದಿಂದ ಬೇಕರಿ ಇದೆ. 1 ವರ್ಷದಿಂದ ಈ ಥರ ನೋಟಿಸ್ ಕೊಟ್ಟು ಬೇಕರಿ ಬಂದ್ ಮಾಡೋದು ಬಂದು ಈ ಥರ ಇದು ಮಾಡಿಸ್ತಾ ಇದ್ದಾರೆ. ಇವಾಗ ಕಂಪ್ಲೀಟಾಗಿ ನಮ್ಮ ರೋಡಲ್ಲಿ ಸುಮಾರು ಒಂದು 13 ಅಂಗಡಿಗಳು ಬಂದ್ ಮಾಡಿದ್ದಾರೆ. ಇನ್ನು ಟೋಟಲ್ ಕೆಲವೊಂದು 27 ಅಂಗಡಿಗಳು ನೋಟಿಸ್ ಕೊಟ್ಟಿದ್ದಾರೆ. ಪದೇ ಪದೇ ಇವ್ರದ್ದು BBMP ಅಧಿಕಾರಿ ಕಿರುಕುಳ ಜಾಸ್ತಿ ಆಗ್ತಾಯಿದೆ ನಮಗೆ. ಕಾರಣ 30 ಫೀಟಲ್ಲಿ ನೀವು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, 30 ಫೀಟಲ್ಲಿ ನೀವು ಕಮರ್ಷಿಯಲ್ ಅಂಗಡಿಗಳನ್ನು ಇಟ್ಕೊಳ್ಬಾರ್ದು ಅಂತ ಕಾರಣ ಕೊಡ್ತಾ ಇದ್ದಾರೆ. ಏನಿಲ್ಲ ಮೇಡಮ್, 30 ಫೀಟ್ ರೋಡ್ಗೆ ಬಂದುಬಿಟ್ಟು ಇವರು ಟಾರ್ಗೆಟ್ ಮಾಡಿಕೊಂಡು ಬಿ ಬ್ಲಾಕ್ಗೆ ಅಲ್ಲಿ 4 ಬ್ಲಾಕ್ಸ್ ಇದೆ. ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್, ಡಿ ಬ್ಲಾಕ್. ಅದಕ್ಕೆ ಎಲ್ಲ ಟಾರ್ಗೆಟ್ ಬಿಟ್ಬಿಟ್ಟು ಬರೀ 4th ಮೇನ್ ರೋಡ್ಗೆ ಬರ್ತಾರೆ. ಮೆಡಿಕಲ್ ಸಮೇತ ಅವ್ರು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗಿದ್ದಾರೆ. BBMP ಅವರು ಹೋಗ್ಬಿಟ್ಟು ರೀಸನ್ ಕೇಳಿದ್ರೆ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವಾಗ ಅಸೋಸಿಯೇಷನ್ ಅವ್ರದ್ದೇ ಬಿಲ್ಡಿಂಗ್ ಇದೆ, PGs ಇದೆ, ಸೆಂಟರ್ ಮಾಲ್ ಇದೆ, ಎಲ್ಲ ಇದೆ. ಅವ್ರಿಗೆ ಮಾತ್ರ ಅಲೌ ಮಾಡಿದ್ದಾರೆ. ನಾವು ಎಲ್ಲ ಸಾಲ ತಗೊಂಡು ಬಡ್ಡಿಗೆ ದುಡ್ಡು ಇಸ್ಕೊಂಡು ಏನೋ ಒಂದು ಇದು ಮಾಡಿ ನಮ್ಮದು ಹೊಟ್ಟೆಪಾಟಿಗೆ ನಾವು ಮಾಡಿದ್ದೀವಿ ಅಂಗಡಿ. ಇವಾಗ ಡೈರೆಕ್ಟ್ ಬಂದುಬಿಟ್ಟು ಕ್ಲೋಸ್ ಮಾಡಿ ಅಂತಾರೆ. ಎಲ್ಲಿ ಹೋಗಬೇಕು ಹೇಳಿ? ಇದು ಯಾವುದು ನ್ಯಾಯ ಅಂತ ಹೇಳಿ. ನಂದು PM ಜನೌಷಧಿ ಕೇಂದ್ರ ಇರೋದು. ಅಲ್ಲಿರೋ ಜನಗಳಿಗೆ ಹೆಲ್ಪ್ ಆಗಬೇಕಂತೇಳಿ ನಾನು ಅಲ್ಲಿ ಇಟ್ಟಿದ್ದೀನಿ. ಬಟ್ ಇವಾಗ ಅವರು ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೂ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ನನಗೆ ಟೈಮ್ ಕೊಟ್ಟಿದ್ದಾರೆ ಕ್ಲೋಸ್ ಮಾಡಿ ಶಿಫ್ಟ್ ಮಾಡ್ಕೊಳ್ಳಿ ಅಂತ. ಬಟ್ ನಾವು ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗೋಕ್ಕೆ ಜಾಗ ಇಲ್ಲ. ಬಟ್ ಅದನ್ನೇ ನಂಬ್ಕೊಂಡು ನಾವು ಬದುಕ್ತಾ ಇರೋದು. ಆ ಬಿ ಬ್ಲಾಕ್ಗೆ ಯಾಕೆ ಮಾಡ್ತಾ ಇದ್ದಾರೆ? ಬಟ್ ಬೇರೆಗಳೆಲ್ಲ ಇದೆ, ಎ ಇದೆ, ಸಿ ಇದೆ, ಡಿ ಇದೆ. ಬಟ್ ನಮ್ಮ ಪಕ್ಕದ ಹಿಂದಿನ ರೋಡ್ಗೆ ಹೋಗ್ತಾ ಇಲ್ಲ ಅವರು. ಬಟ್ ಆ ರೋಡ್ಗೆ ಬರ್ತಾ ಇರೋದು. ಯಾಕೆ ಬರ್ತಾ ಇರೋದು ಗೊತ್ತಿಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಒಟ್ಟಾರೆ ಈಗ 28 ಅಂಗಡಿಗಳನ್ನು ಕ್ಲೋಸ್ ಮಾಡಿರೋದು ಪಾಲಿಕೆಯಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳ ಪ್ರಕಾರವಾಗಿ. ಇನ್ನು ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಈ 30 ಫೀಟ್ ರೋಡ್ ಎಲ್ಲೆಲ್ಲಿದೆ ಅಲ್ಲೆಲ್ಲನೂ ಗುರುತು ಮಾಡುವಂಥ ಕೆಲಸ ಆಗುತ್ತಾ ಇನ್ನು ಮುಂದೆ? ಅರುಣ್, ಅದೇ 30 ಅಡಿ ರಸ್ತೆಯಲ್ಲಿ ವಸತಿಯೇತರ ಅಥವಾ ಈ ವಾಣಿಜ್ಯ ಉದ್ದಿಮೆಗಳನ್ನ ನಡೆಸಬಾರ್ದು ಅನ್ನುವಂತಹ ಒಂದು ನಿಯಮಾವಳಿ ಇದೆ. ಬಟ್ ಈ AECS ಲೇಔಟ್ಗೆ ಮಾತ್ರ ಈ ನಿಯಮ ಆರಂಭ ಆಗಿರೋದು ಏಕೆ ಅನ್ನೋದು ಇವರ ಒಂದು ಪ್ರಶ್ನೆ. ಅಂದ್ರೆ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ 70 to 80% ಕಡೆಗಳಲ್ಲಿ 30 ಅಡಿ ರಸ್ತೆಯಲ್ಲಿ ಅಂಗಡಿಗಳನ್ನ, ಬೇಕರಿಗಳನ್ನ ಅಥವಾ ಗ್ರೌಂಡ್ ಫ್ಲೋರ್ ನಲ್ಲಿ ಕೆಲವೊಂದಿಷ್ಟು ವ್ಯಾಪಾರಗಳನ್ನೆಲ್ಲವನ್ನೂ ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಅದು ಯಾವುದಕ್ಕೂ ಇರದ ನಿಯಮ ಕೇವಲ ಮಹದೇವಪುರ ವಿಧಾನಸಭಾ ಕ್ಷೇತ್ರದ AECS ಲೇಔಟ್ಗೆ ಮಾತ್ರ ಯಾಕೆ ಅಪ್ಲೈ ಆಗ್ತಿದೆ ಅನ್ನುವಂಥದ್ದು ಇಲ್ಲಿ ಈ ವ್ಯಾಪಾರಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಬಟ್ ಪಾಲಿಕೆಯ ರೂಲ್ಸ್ ಬಹಳ ಕ್ಲಿಯರ್ ಆಗಿದೆ. ವಸತಿ ಪ್ರದೇಶಗಳಲ್ಲಿ ವಸತಿಯೇತರ ಅಥವಾ ವಾಣಿಜ್ಯ ಕಟ್ಟಡವನ್ನ ಇರಬಾರ್ದು, ಸೊ ಅದನ್ನ ಮುಚ್ಚಬೇಕು ಅಂತ ಅವರು ನಿಯಮ ಇರುವಂತದ್ದು. ಬಟ್ ಇವ್ರ ಪ್ರಶ್ನೆ ಇರುವಂತದ್ದು ಅಂಗಡಿ, ಬೇಕರಿ ಅಥವಾ ಒಂದಷ್ಟು ಔಷಧಗಳ ಮಳಿಗೆ, ಇದರ ಜೊತೆಗೆ PGಗಳು ಕೂಡ ಇದೆ. ಆದ್ರೆ PGಗಳು ಕಮರ್ಷಿಯಲ್ ಬಿಲ್ಡಿಂಗ್ ಬರ್ತವೆ, ಅವುಗಳನ್ನ ಮುಚ್ತಾ ಇಲ್ಲ. ಖಾಲಿ ಅಂಗಡಿ, ಬೇಕರಿನ ಮಾತ್ರ, ನಮ್ಮ ವ್ಯಾಪಾರಿಗಳನ್ನ ಮಾತ್ರ ಯಾಕೆ ಮುಚ್ಚಿಸ್ತಾ ಇದ್ದೀರಾ ಅಂತ ಅಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಹೆಡ್ ಆಫೀಸ್ಗೆ ಬಂದು ಕಮಿಷನರ್ನ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿರೋದು. ನಾಳೆ ಕೂಡ ಇವರೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಅಧಿಕಾರಿಗಳು ವರ್ಸಸ್ ವ್ಯಾಪಾರಿಗಳ ನಡುವಣ ತಿಕ್ಕಾಟ ಆಗ್ತಾ ಇದೆ. ಬಟ್ ವ್ಯಾಪಾರಿಗಳ ವರ್ಷನ್ ಏನಂತ ಅಂದ್ರೆ ಅಲ್ಲಿ ಇರುವಂತಹ ಸ್ಥಳೀಯ ನಿವಾಸಿಗಳ ಅಸೋಸಿಯೇಷನ್ ಏನಿದೆ, ರೆಸಿಡೆಂಟ್ಸ್ ಅಸೋಸಿಯೇಷನ್ಗಳೇನಿದೆ, ಅವುಗಳ ತಾಳಕ್ಕೆ ತಕ್ಕ ಹಾಗೆ ಪಾಲಿಕೆಯ ಅಧಿಕಾರಿಗಳು ಕುಣಿತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಅಂಗಡಿಯನ್ನ ಮಾತ್ರ ಮುಚ್ಚಿಸ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲದೆ ಇರೋ ರೂಲ್ಸ್ ನಮಗ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತಹ ಅವರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇರುತ್ತೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಬೇಕರಿ, ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ಜೂನ್ ಒಂದು ವಿಚಾರ, ಈ 30 ಫೀಟ್ ರೋಡ್ ಅನ್ನೋಂಥದ್ದು ಮೊದಲೇ ಗೊತ್ತಿರುತ್ತೆ. ಇಲ್ಲಿ ಅಂಗಡಿಗಳನ್ನ ಓಪನ್ ಮಾಡಬೇಕು ಅಂದಾಗ ಮೊದಲೇ ಅವ್ರು ಲೈಸೆನ್ಸ್ ತಗೊಳ್ಬೇಕು. ಅದಕ್ಕೆ ಪಾಲಿಕೆನೇ ಲೈಸೆನ್ಸ್ ಕೊಡುತ್ತೆ. ಲೈಸೆನ್ಸ್ ಕೊಡೋದು ಅವರೇ, ಬಂದು ಮುಚ್ಚೋದು ಅವರೇ. ಯಾಕೆ ಹಿಂಗೆ?
ಎಕ್ಸಾಕ್ಟ್ಲಿ ಅರುಣ್, ಇದೇ ಕ್ವಶನ್ ಅನ್ನ ಅವರು ಕೂಡ ಮಾಡ್ತಾ ಇರುವಂತದ್ದು. ಮೊದಲು ಲೈಸೆನ್ಸ್ ಕೊಡುವಾಗ ನಿಮ್ಗೆ ನಿಯಮ ಇತ್ತು ಅಂತ ಗೊತ್ತಿಲ್ವಾ? ಈಗ ಲೈಸೆನ್ಸ್ ರಿನ್ಯೂವಲ್ ಮಾಡುವಾಗ ಯಾಕೆ ಈ ರೀತಿಯಾಗಿ ಹೊಸ ನಿಯಮದ ಕತೆ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನೀವು ಲೈಸೆನ್ಸ್ ಕೊಟ್ಟಿರೋದು ಯಾಕೆ, ಟ್ರೇಡ್ ಲೈಸೆನ್ಸ್ ಕೊಟ್ಟಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿರುವಂತಹ ವ್ಯಾಪಾರಿಗಳು ಮಾಡ್ತಾ ಇದ್ರು. ಬಟ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಯಮ ಇದೆ, ನಿಯಮದ ಉಲ್ಲಂಘನೆ ಆಗಿದೆ, ಹಾಗಾಗಿ ನಾವು ನೋಟಿಸ್ ಕೊಟ್ಟಿದೀವಿ. 7 ದಿನದ ಒಳಗಡೆ ನಿಮ್ಮ ಅಂಗಡಿಗಳನ್ನ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಪಾಲಿಕೆಯ ಕಡೆಯಿಂದನೇ ಬಂದು ಅಂಗಡಿಯನ್ನ ಮುಚ್ಚಿಸುವಂತಹ ಅಥವಾ Okay. ತೆರವು ಮಾಡುವಂತಹ ಕೆಲಸ ಆಗುತ್ತೆ. ಬಟ್ ಅದಕ್ಕೆ ವೆಚ್ಚವನ್ನ ನೀವೇ ಭರಿಸಬೇಕು ಅಂತ ಹೇಳ್ತಾ ಇರುವಂತದ್ದು ಅರುಣ್. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್.